ಸ್ಯಾಂಡಲ್ವುಡ್ನ ಹಿರಿಯ ನಟ ಸರಿಗಮ ವಿಜಿ ವಿಧಿವಶಗೊಂಡಿದ್ದಾರೆ. ಬಹು ಅಂಗಾಂಗ ವೈಫಲ್ಯದಿಂದ ಸರಿಗಮ ವಿಜಿ ನಿಧನ ಹೊಂದಿದ್ದಾರೆ. ಯಶವಂತಪುರದ ಮಣಿಪಾಲ್ ಆಸ್ಪತ್ರೆಯಲ್ಲಿ ಕಳೆದ 5-6 ದಿನಗಳಿಂದ ತೀವ್ರ ನಿಗಾ ಘಟಕದಲ್ಲಿ ಅವರಿಗೆ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇತ್ತು. ಸರಿಗಮ ವಿಜಿ ತೀವ್ರ ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಬಹು ಅಂಗಾಂಗ ವೈಫಲ್ಯದಿಂದ ಬಳಲ್ತಾ ಇದ್ರು. 9 ಗಂಟೆಗೆ ಚಿಕಿತ್ಸೆ ಫಲಿಸದೆ ಹಿರಿಯ ನಟ ವಿಧಿವಶಗೊಂಡಿದ್ದಾರೆ. ಕಳೆದ 8 ದಿನಗಳಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ರು. 50 ವರ್ಷಗಳಿಂದ ಕಲಾ ಸೇವೆ ಮಾಡ್ತಾ ಇರುವಂಥ ಹಿರಿಯ ನಟ ಅವರು. ಟೈಗರ್ ಪ್ರಭಾಕರ್ ಜೊತೆಗೆ 10 ಸಿನಿಮಾಗಳಲ್ಲಿ ನಟಿಸಿದ್ರು. ನಾಳೆ TR ಮಿಲ್ನ ಚಿತಾಗಾರದಲ್ಲಿ ನಟ ವಿಜಿ ಅಂತ್ಯಕ್ರಿಯೆ ನೆರವೇರುತ್ತೆ. ಹಿರಿಯ ನಟನ ಅಗಲಿಕೆಗೆ ಕಂಬನಿ ಮಿಡಿದಿದೆ. ಸ್ಯಾಂಡಲ್ವುಡ್ ಮಹಾಲಕ್ಷ್ಮಿ ಲೇಔಟ್ನ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಮಧ್ಯಾಹ್ನ 1 ಗಂಟೆಗೆ ಸ್ವಗೃಹಕ್ಕೆ ಪಾರ್ಥಿವ ಶರೀರ ಶಿಫ್ಟ್ ಆಗುತ್ತೆ. ಆಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆಯನ್ನು ಪಡಿತಾ ಇರುವಂತಹ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ಯಶವಂತಪುರದ ಮಣಿಪಾಲ್ ಆಸ್ಪತ್ರೆಯಲ್ಲಿ ಸರಿಗಮ ವಿಜಿ ಅವರ ಕೊನೆಯ ಕ್ಷಣಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಇವತ್ತು ಬೆಳಿಗ್ಗೆ 9 ಗಂಟೆಗೆ ಯಾವುದೇ ಚಿಕಿತ್ಸೆ ಫಲಿಸದೆ ಬಹು ಅಂಗಾಂಗ ವೈಫಲ್ಯದಿಂದ ಸರಿಗಮ ವಿಜಿ ನಿಧನರಾಗಿದ್ದಾರೆ. 76 ವರ್ಷ ಪ್ರಾಯ ಅವರಿಗೆ. ತನ್ನ 26ನೇ ವಯಸ್ಸಿನಲ್ಲಿ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು. ಸುದೀರ್ಘ 50 ವರ್ಷಗಳ ಕಾಲ ಕನ್ನಡ ಚಿತ್ರರಂಗದಲ್ಲಿ ಬೇರೆ ಬೇರೆ ಸಿನಿಮಾಗಳಲ್ಲಿ ಹಾಸ್ಯ ನಟನಾಗಿ, ಪೋಷಕ ನಟನಾಗಿ ಹಲವು ರೀತಿಯಲ್ಲಿ ನಮ್ಮನ್ನು ರಂಜಿಸಿದರು. ಬೇರೆ ಬೇರೆ ಪಾತ್ರಗಳಿಂದ ಇವತ್ತಿಗೂ ಕೂಡ ಪ್ರತಿಯೊಬ್ಬರಿಗೂ ಚಿರಪರಿಚಿತರಾಗಿದ್ದರು. ಸರಿಗಮ ವಿಜಿ ಅವರನ್ನು ನೋಡದೇ ಇರುವಂಥ 25-26 ದಾಟದ ಯುವಕರು ಇಲ್ಲ ಅನ್ನುವಷ್ಟು ಫೇಮಸ್ ಇದ್ದಂಥ ಸ್ಯಾಂಡಲ್ವುಡ್ನ ಹಿರಿಯ ಕೊಂಡಿ ಈಗ ಕಳಚಿದೆ. 76 ವರ್ಷ ಪ್ರಾಯದ ಸರಿಗಮ ವಿಜಿ ಬಹು ಅಂಗಾಂಗ ವೈಫಲ್ಯದಿಂದ ನಿಧನರಾಗಿದ್ದಾರೆ. ದೀಪಿಕಾ ನಮ್ಮ ಫಿಲ್ಮ್ ಬ್ಯೂರೋ ರಿಪೋರ್ಟರ್ ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ದೀಪಿಕಾ, ಸರಿಗಮ ವಿಜಿ ಕಳೆದ 8 ದಿನಗಳಿಂದಲೂ ಕೂಡ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದರು. ಇವತ್ತು ನಿಧನರಾಗಿದ್ದಾರೆ. ಏನೇನು ಮುಂದಿನ ಸಿದ್ಧತೆಗಳು, ಯಾವಾಗ ಏನೇನಾಗುತ್ತೆ? ಪಡಿತಾ ಇದ್ರು. ಇವತ್ತು ಅವರು ಕೊನೆಯುಸಿರೆಳೆದಿದ್ದಾರೆ. ಬೆಳಗ್ಗೆ 9:45ಕ್ಕೆ ಅವರು ಕೊನೆಯುಸಿರೆಳೆದಿದ್ದಾರೆ ಅನ್ನುವಂತ ಮಾಹಿತಿ ಅವರ ಮನೆಯವರೇ ತಿಳಿಸಿರುವಂತದ್ದು. ಇದು ಇನ್ನೊಂದು ವಿಚಾರ ಅಂದ್ರೆ, ಸುಮಾರು 262ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಕಾಣಿಸಿಕೊಂಡಿರುವಂತಹ ವಿಜಿ 50 ವರ್ಷಗಳಿಗಿಂತಲೂ ಹೆಚ್ಚು ಕಾಲ ಚಿತ್ರರಂಗದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ರು. ಪ್ರಭಾಕರ್ ಅವರವ್ರ ಜೊತೆಗೆ 10ಕ್ಕಿಂತಲೂ ಹೆಚ್ಚು ಸಿನಿಮಾಗಳಲ್ಲಿ ಸಹ ನಟರಾಗಿ ಅವರು ಅಭಿನಯ ಕೂಡ ಮಾಡ್ಕೊಂಡಿದ್ರು. ಒಂದು ಚಿತ್ರರಂಗದಲ್ಲಿ ತುಂಬಾ ಆಪ್ತತೆಯಿಂದ ಅವರು ಕೂಡ ಇದ್ರು. ಸದಾ ನಗುಮುಖದಿಂದ ಎಲ್ಲರನ್ನ ರಂಜಿಸ್ತಾ ಇದ್ರು. ಇದೆಲ್ಲವೂ ಕೂಡ ಅವರೆಲ್ಲರನ್ನ ಸೆಳೆಯುವಂತಹ ಒಂದು ವ್ಯಕ್ತಿತ್ವ ಗುಣ ಅವರಲ್ಲಿತ್ತು. ಆದ್ರೆ ಕಳೆದ ಒಂದು 4-5 ವರ್ಷಗಳಿಂದ ಅವರಿಗೆ ಉಸಿರಾಟದ ತೊಂದರೆ ಕಾಡಕ್ ಶುರುವಾಗುತ್ತೆ. ಅಂತ ಸಂದರ್ಭದಲ್ಲಿ ಅವರ ಹಾಸ್ಪಿಟಲ್ಗೆ ಹೋಗುವುದು, ಚಿಕಿತ್ಸೆಯನ್ನ ಮಾಡ್ತಾ ಇರುವಂತದ್ದು ಇದು ನಡೀತಾನೆ ಇತ್ತು. ಆದ್ರೆ ಕಳೆದ ಕೆಲವು ದಿನಗಳಿಂದ ಅವರ ಒಂದು ಆರೋಗ್ಯದಲ್ಲಿ ತೀವ್ರ ಏರುಪೇರಾಗಿರುವ ಹಿನ್ನೆಲೆಯಲ್ಲಿ 8 ದಿವಸಗಳ ಹಿಂದೆ ಅವರನ್ನ ಆಸ್ಪತ್ರೆಗೆ ಸೇರಿಸಲಾಗುತ್ತೆ. ಅಂತ ಸಂದರ್ಭದಲ್ಲಿ ಅವರಿಗೆ ಚಿಕಿತ್ಸೆಯನ್ನ ಕೂಡ ಅದೇ ರೀತಿಯಲ್ಲಿ ಕೊಡ್ತಾರೆ. ಆದ್ರೆ ಏಕಾಏಕಿ ಒಂದು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅವ್ರು ಇನ್ನಿಲ್ಲ ಅನ್ನುವಂತ ಸುದ್ದಿ 2 ದಿವಸಗಳ ಹಿಂದೆಯಷ್ಟೇ ಹಬ್ಬಿತ್ತು. ಆದ್ರೆ ಅವರ ಮಗ ಆ ಸಂದರ್ಭದಲ್ಲಿ ಒಂದು ಮಾತನ್ನ ಕೂಡ ಹೇಳ್ತಾರೆ. ನಮ್ಮ ತಂದೆ ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾರೆ, ಅವರಿಗೆ ಉಸಿರಾಟದ ತೊಂದರೆ ಇದೆ, ಜೊತೆಗೆ ಎಲ್ಲನೂ ಕೂಡ ಎಲ್ಲಾ ರೀತಿಯಲ್ಲಿ ಅವರು ಸ್ಪಂದನೆಯನ್ನ ಕೊಡ್ತಿದ್ದಾರೆ ಅನ್ನುವಂತ ಮಾಹಿತಿಯನ್ನ ಕೊಟ್ರು. ಆದ್ರೆ ಇದೀಗ ಏಕಾಏಕಿಯಾಗಿ ಬಹುಅಂಗಾಂಗ ವೈಫಲ್ಯದಿಂದ ಅವರು ವಿಧಿವಶರಾಗಿರುವಂತದ್ದು. ಸದ್ಯಕ್ಕೆ ಅವರ ಆಪ್ತರಿಂದ ಬಂದಿರುವಂತಹ ಮಾಹಿತಿಯ ಪ್ರಕಾರ ಅವರು 2 ಕಿಡ್ನಿಗಳು ಫೇಲ್ಯೂರ್ ಆಯ್ತು ಅನ್ನುವಂತ ಮಾಹಿತಿ ಕೂಡ ಹೇಳಿದ್ದಾರೆ. ಇನ್ನು ಅವರ ಒಂದು ಪಾರ್ಥಿವ ಶರೀರವನ್ನ ಇವತ್ತು 1 ಗಂಟೆ ಸುಮಾರಿಗೆ ಮಹಾಲಕ್ಷ್ಮಿ ಲೇಔಟ್ ನಲ್ಲಿರುವಂತ ಅವರ ಮನೆಗೆ ನಿವಾಸಕ್ಕೆ ತರ್ತಾರೆ. ಅಲ್ಲಿ ಅವರ ಅಭಿಮಾನಿಗಳಾಗಿರ್ಬೋದು, ಅವರ ಒಂದು ಕುಟುಂಬಸ್ಥರಿಗೆ ಒಂದು ಅಂತಿಮ ದರ್ಶನಕ್ಕೆ ಅವಕಾಶವನ್ನ ಕೂಡ ಮಾಡಿಕೊಡಲಾಗತ್ತೆ. ನಾಳೆ ಬೆಳಗ್ಗೆ 10ರಿಂದ 12 ಗಂಟೆ ಅಷ್ಟರಲ್ಲಿ ಚಾಮರಾಜಪೇಟೆಯಲ್ಲಿರುವಂತ TR ಮಿಲ್ ಬಳಿ ಅವರ ಒಂದು ಸಂಪ್ರದಾಯದಂತೆ ಚಿತಾಗಾರದಲ್ಲಿ ಅಂತ್ಯಕ್ರಿಯೆ ನಡೀಲಿಕ್ಕಿದೆ. ಪ್ರಣೋತ್, ಥ್ಯಾಂಕ್ ಯು ದೀಪಿಕಾ ಮಾಹಿತಿಗೆ.
ಸೊ ಹಿರಿಯ ನಟ ಸರಿಗಮ ವಿಜಿ ವಿಧಿವಶರಾಗಿದ್ದಾರೆ. ಅವರ ಅಂತಿಮ ಸಂಸ್ಕಾರ ನಾಳೆ ನಡೆಯುತ್ತೆ TR ಮಿಲ್ನ ಚಿತಾಗಾರದಲ್ಲಿ. ಇವತ್ತು ಮಧ್ಯಾಹ್ನ ಸರಿಸುಮಾರು 1:30ರಿಂದ ಅವರಿಗೆ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡಲಾಗುತ್ತೆ. ಅವರ ನಿವಾಸ ಮಹಾಲಕ್ಷ್ಮಿ ಲೇಔಟ್ನ ನಿವಾಸದಲ್ಲಿ ಅವಕಾಶವನ್ನು ಮಾಡಿಕೊಡಲಾಗುತ್ತೆ. ಸರಿಗಮ ವಿಜಿ ಅವರ ಕೊನೆ ಕ್ಷಣದ ವಿಡಿಯೋಗಳು ಕೂಡ ಈಗಾಗಲೇ ಅವರ ಕುಟುಂಬಸ್ಥರಿಂದಲೇ ಹಂಚಲ್ಪಟ್ಟಿದೆ. ಸರಿಗಮ ವಿಜಿ ಇವತ್ತು ಬೆಳಗ್ಗೆ 9:45ಕ್ಕೆ ವಿಧಿವಶಗೊಂಡಿದ್ದಾರೆ ಅಂತ ಅವರ ಕುಟುಂಬಸ್ಥರು ಅಧಿಕೃತ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಸೊ ಅವರ ಅಭಿಮಾನಿಗಳಿದ್ದರೆ ಅವರ ಅಂತಿಮ ದರ್ಶನವನ್ನು ಇವತ್ತು ಮಹಾಲಕ್ಷ್ಮಿ ಲೇಔಟ್ ಬೆಂಗಳೂರಿನಲ್ಲಿ ಅವರ ನಿವಾಸಕ್ಕೆ ತೆರಳಿ ಪಡಿಬಹುದು. ನಾಳೆ ಅಂತಿಮ ವಿಧಿವಿಧಾನಗಳು ನೆರವೇರುತ್ತೆ TR ಮಿಲ್ನ ಚಿತಾಗಾರದಲ್ಲಿ. ಹಿಂದೆ ಪರಿಶುದ್ಧ ಹಾಸ್ಯ ಅಂತ ಒಂದಿತ್ತಲ್ಲ, ಪರಿಶುದ್ಧ ಹಾಸ್ಯ ಅಂತಂದರೆ ಯಾವುದೇ ಡಬಲ್ ಮೀನಿಂಗ್ ಇಲ್ಲದೆ ಅಥವಾ ಇವತ್ತಿನ ಸಾಮಾಜಿಕ ಜಾಲತಾಣದ ಕೊಂಕು ಹಾಸ್ಯಗಳಿಲ್ಲದೆ ಇದ್ದಂಥ ಒಂದು ಪ್ಯೂರ್ ಕಾಮಿಡಿ. ಆ ಪ್ಯೂರ್ ಕಾಮಿಡಿಯ ನಟರಲ್ಲಿ ಒಬ್ಬರು ಇವರು ವಿಜಿ. ಸರಿಗಮ ವಿಜಿ ಅಂತಲೇ ಬಹಳ ಫೇಮಸ್ಸು. ಅವರ ಮೂಲ ಹೆಸರು ವಿಜಯ್ ಕುಮಾರು ಅಂತ. ಆದರೆ ಅವರನ್ನು ಮುಂದೆ ಕರಿತಾ ಸರಿಗಮ ವಿಜಿ ಅಂತ ಅವರು ಫೇಮಸ್ ಆದರೂ ಸರಿಗಮ ವಿಜಿ ಅಂತಲೇ ಕೊನೆಯವರೆಗೂ ಕರೆಯಲ್ಪಟ್ಟರು. ಇವತ್ತು ಬೆಳಿಗ್ಗೆ 9:45 ಯಶವಂತಪುರದ ಮಣಿಪಾಲ್ ಆಸ್ಪತ್ರೆಯಲ್ಲಿ ನಿಧನ ಹೊಂದಿದ್ದಾರೆ. ಸುಮಾರು 250ಕ್ಕೂ ಹೆಚ್ಚು ಸಿನಿಮಾ, ಹಲವಾರು ಧಾರಾವಾಹಿಗಳು ಮತ್ತು ನಾಟಕಗಳಲ್ಲೂ ಕೂಡ ನಟಿಸಿದರು. ಅವ್ರು ಚಿತ್ರರಂಗಕ್ಕೆ ಕೆಲವರು ಹೆಸರನ್ನು ಚಿತ್ರರಂಗಕ್ಕೆ ಬಂದ ನಂತರ ಬದಲು ಮಾಡ್ಕೋತಾರೆ, ನಿಮಗೆ ಗೊತ್ತು. ಆದರೆ ಸರಿಗಮ ವಿಜಿ ಅವ್ರ ಹೆಸರು ಬದಲಾಗಿ ಚಿತ್ರರಂಗ ಬರೋಕ್ಕಿಂತ ಮೊದಲೇ ಅವ್ರ ಹೆಸರು ಸರಿಗಮ ವಿಜಿ ಅಂತ ಇತ್ತು. ಸಿನಿಮಾಗಳ ನಟಿಸೋಕ್ಕಿಂತ ಮೊದಲು ಅವರು ರಂಗಭೂಮಿಯಲ್ಲಿ ಸಕ್ರಿಯರಾಗಿದ್ದವರು. ಅವರು ಸಂಸಾರದಲ್ಲಿ ಸರಿಗಮ ಅನ್ನುವಂಥ ಒಂದು ಧಾರಾವಾಹಿ ಬಹಳ ಜನಪ್ರಿಯ ಆಗಿತ್ತು. ಹಲವು ಜಿಲ್ಲೆಗಳು, ಹೈದರಾಬಾದು, ಚೆನ್ನೈ, ದೆಹಲಿ, ಅಲ್ಲೆಲ್ಲ ಆ ನಾಟಕ ಪ್ರದರ್ಶನ ಆಗಿತ್ತು. ಅದು ಸಂಸಾರದಲ್ಲಿ ಸರಿಗಮ ಅಂತ. ಸುಮಾರು 1390 ಪ್ರದರ್ಶನ ಆಗಿತ್ತು. ಅದೇ ಕಾರಣಕ್ಕೆ ಆ ಸರಿಗಮ ತಂಡದ ಮುಖಾಂತರ, ಸರಿಗಮ ನಾಟಕದ ಮುಖಾಂತರ, ಸಂಸಾರದಲ್ಲಿ ಸರಿಗಮ ನಾಟಕದ ಮುಖಾಂತರ ಭಾಳ ಫೇಮಸ್ ಆದಂಥ ವಿಜಯ್ ಕುಮಾರ್ ಆ ನಾಟಕದ ನಂತರ ಅವರನ್ನು ಎಲ್ಲರೂ ಸರಿಗಮ ವಿಜಿ ಅಂತಲೇ ಗುರುತಿಸ್ತಾ ಇದ್ರು. ರಂಗಭೂಮಿಯಲ್ಲೇ ಮಿಂಚಿ, ರಂಗಭೂಮಿಯಲ್ಲೇ ಒಂದು ಶಾಶ್ವತ ಹೆಸರನ್ನು ಪಡೆದು ನಂತರ ಸಿನಿಮಾ ರಂಗಕ್ಕೆ ಬಂದು 50 ವರ್ಷಗಳ ಸೇವೆ ಮಾಡಿದಂತಹ ಸರಿಗಮ ವಿಜಿ ಕೊನೆಗೂ ವಿಧಿವಶರಾಗಿದ್ದಾರೆ. ಸರಿಗಮ ವಿಜಿ ಅವರ ಪುತ್ರ ರೋಹಿತ್ ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿದ್ದಾರೆ. ರೋಹಿತ್ ಅವರ ನಿಮ್ಮ ದುಃಖದಲ್ಲಿ ನಾವು ಕೂಡ ಭಾಗಿ. ಆದರೆ ನಿಮ್ಮ ತಂದೆ ಅವರ ಪಾರ್ಥಿವ ಶರೀರಕ್ಕೆ ಸಾವಿರಬಹುದು. ಅವರ ನೆನಪುಗಳಿಗೆ, ಅವರ ಹಾಸ್ಯದ ದೃಶ್ಯಗಳಿಗೆ, ಅವರ ಆ ಕಾಮಿಡಿ, ಅವರ ಆ್ಯಕ್ಟಿಂಗ್ಗೆ, ನಟನೆಗೆ ಯಾವತ್ತೂ ಸಾವಿಲ್ಲ ಅಂತ ನಾನು ಭಾವಿಸ್ತೀನಿ. ತಂದೆಯ ವಿದಾಯದ ಸಂದರ್ಭದಲ್ಲಿ ಏನು ಹೇಳ್ತೀರಿ ರೋಹಿತ್? ಏನಿಲ್ಲ, ಈಗ 9 ದಿವಸದಿಂದ ನಾವು ಇಲ್ಲಿ ಮಣಿಪಾಲ್ ಹಾಸ್ಪಿಟಲ್ ಚಿಕಿತ್ಸೆ ಕೊಡ್ತಾ ಇದ್ವಿ ಡ್ಯೂ ಟು ಲಂಗ್ಸ್ ಇನ್ಫೆಕ್ಷನ್. ಸೊ ಮೊನ್ನೆ 4 ದಿವಸದಿಂದ ಚೇತರಿಸ್ಕೊಂಡಿದ್ರು, ಬಹಳ ಖುಷಿ ಆಗಿತ್ತು. ಅನಿವಾರ್ಯತೆ ಇವತ್ತು ಬೆಳಗ್ಗೆ ಸುಮಾರು ಬೆಳಗ್ಗೆ ಒಂದು ಬಿಟ್ವೀನ್ 9 to 9:30 ಅವರು ವಿಧಿವಶ. ಅಂದ್ರೆ ಅಪ್ ಟು ದಟ್ ಲಾಸ್ಟ್ 8 ಡೇಸ್, ಲಾಸ್ಟ್ 9 ದಿನದವರೆಗೂ ಆರಾಮಾಗಿ ಓಡಾಡ್ಕೊಂಡಿದ್ರ ಅಥವಾ? ಇದು ಸರ್ ಆರಾಮಾಗೇ ಇದ್ರು ಸರ್. ಅದೆಲ್ಲ ಬೇರೆ ಎಲ್ಲ ಏನಿಲ್ಲ. ಸಣ್ಣದೊಂದು ಚೆಸ್ಟ್ ಪೈನ್ ಬರ್ತಿದೆ ಅಂತಂದಾಗ ನಾವೇನೋ ನೆಗ್ಲೆಕ್ಟ್ ಮಾಡಿದ್ರೆ ಇಮಿಡಿಯೇಟ್ಲಿ ಕರ್ಕೊಂಡು ಹೋಗಿದ್ದು. ಅವ್ರಿಗೆ ಏನೇ ಸಣ್ಣದಾದ್ರೂ ಕೂಡ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾ ಇದ್ವಿ. ಸೊ ಅವ್ರ ರೆಗ್ಯುಲರ್ ಚೆಕ್ಅಪ್ಸ್ ಎಲ್ಲ ಕರೆಕ್ಟ್ ಆಗಿ ಇತ್ತು. ಸೊ ಲಂಗ್ಸ್ ಇನ್ಫೆಕ್ಷನ್ ಆಗಿರೋದ್ರಿಂದ ಫಸ್ಟ್ 4 days ಚೆನ್ನಾಗಿ ಇದ್ರು, ಎಲ್ಲರ ರೀತಿ ಮಾತಾಡ್ತಾ ಇದ್ರು. ಆಲ್ ಆಫ್ ಎ ಸಡನ್ ದೆನ್ ಹಿ ಲಾಸ್ಟ್ ಹಿಸ್ ಕಾನ್ಶಿಯಸ್. ಸೊ ಅಲ್ಲಿಂದ ಇವತ್ತು ಬೆಳಗ್ಗೆ 9ರಿಂದ 9:30 ಇದಾಯ್ತು ಸರ್. ಮುಂದೆ ಏನು, ಯಾವಾಗ, ಹೇಗೆ? ಸರ್ ಈಗ ಇನ್ನೊಂದು ಅದೇ ಇಲ್ಲಿ ಹಾಸ್ಪಿಟಲ್ ಇದೀವಿ. ಈಗ ಸಣ್ಣಪುರ ಪ್ರೊಸೀಜರ್ಸ್ ಎಲ್ಲ ಇದೆ. ಈಗ 1:30 ಮಹಾಲಕ್ಷ್ಮೀಪುರಂ ಮನೆ ಹತ್ರ ಇರ್ತೀವಿ. ಸೊ ಅಲ್ಲಿಂದ ನಾಳೆ ಬೆಳಗ್ಗೆ 10:10 ಚಾಮರಾಜಪೇಟೆಗೆ ಇದು ಮಾಡೋಣ ಅಂತ ಕುಟುಂಬದವ್ರೇನ ಮಾತಾಡ್ತೀವಿ ಸರ್. ರೈಟ್ ಸರ್. ಥ್ಯಾಂಕ್ ಯು. ಪವರ್ ಟಿವಿ ಜೊತೆಗೆ ಮಾತನಾಡಿದ್ದಕ್ಕೆ ಮತ್ತೊಮ್ಮೆ ಹೇಳ್ತಿದ್ದೀವಿ, ನಿಮ್ಮ ದುಃಖದಲ್ಲಿ ನಾವು ಕೂಡ ಭಾಗಿಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸರಿಗಮ ವಿಜಿ ಅವರ ಪುತ್ರ ಅವ್ರು ಮಾತಾಡೋ ಸಂದರ್ಭ 8 ದಿನಗಳವರೆಗೂ ಕೂಡ ಭಾಳ ಚೆನ್ನಾಗೇ ಇದ್ದರು. ಅಂದರೆ ಬೆಡ್ ರಿಡನ್ ಆಗಿದ್ದವರಲ್ಲ, ಸಾಮಾನ್ಯವಾಗಿ ಓಡಾಡಿಕೊಂಡು ಆರಾಮಾಗಿ ಮನೇಲಿ ಊಟ ಮಾಡಿಕೊಂಡು ತಿಂಡಿ ತಿಂದ್ಕೊಂಡು ಮಾಮೂಲಿ ಹೇಗೆ ಬದುಕ್ತಾ ಇದ್ರು, ಜೀವನ ನಡೆಸ್ತಾ ಇದ್ರೆ ಹಾಗಿದ್ದವರು. ಆದರೆ ಏಕೈಕಿ
ಲಂಗ್ ಅಂದರೆ ಶ್ವಾಸಕೋಶದಲ್ಲಾದಂಥ ಸಮಸ್ಯೆಯಿಂದ ಇವತ್ತು ವಿಧಿವಶಗೊಂಡಿದ್ದಾರೆ.